ನನಗೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ. ಆ, ಭಗವಂತ ಅನ್ನುವಂತಹದ್ದು ಪವಾಡಗಳ ಮೂಲಕ ಬದುಕನ್ನ ಹೇಗೆ ಬದಲಾಯಿಸ್ತಾನೆ ಅನ್ನುವಂಥದ್ದಕ್ಕೆ ಬಹುಶಃ ಈ ತರದ ಕಥೆಗಳೇ ಸಾಕ್ಷಿ ಆಗ್ತಾ ಇರುತ್ತೆ ಅಂತ ಅನಿಸ್ತದೆ. ವೀಕ್ಷಕರೇ, ನೀವೆಲ್ಲ ಸಿನಿಮಾಗಳನ್ನು ನೋಡಿರ್ತೀರಿ ಹಾಲುಂಡ ತವರನ್ನ. ಬಟ್ ಹಾಲುಂಡ ತವರು ಹೇಗಿರುತ್ತೆ ಅನ್ನೋದಕ್ಕೆ ಕರೆಮ್ಮ ಅವರ ಈ ಕಂಪ್ಲೀಟ್ ಸ್ಟೋರಿ ಸಾಕ್ಷಿ ಆಗ್ತಾ ಇದೆ. ಅವ್ರ ಅಣ್ಣ ಜೊತೆಯಲ್ಲಿದ್ದಾರೆ. ಸರ್, ಹೇಗೆ ಕರೆಮ್ಮ ನಾಯಕ್ ಅವರು ಬೆಳೆದು ಬಂದದ್ದನ್ನು ತುಂಬಾ ಹತ್ತಿರದಿಂದ ನೋಡಿದೀರಿ ನೀವು. ಅವರಿಗೆ ಕಷ್ಟ ಬಂದಾಗ ತವರಿಗೆ ಗೊತ್ತಾಗದೆ ಇರೋ ತರ ಹೇಗೆ ಮುಚ್ಚಿಡ್ತಾ ಇದ್ರು ಅಂತ? ಇಲ್ಲ ಸರ್, ಮುಚ್ಚಿಡೋದೇನು ಇರ್ತಿರ್ಲಿಲ್ಲ. ಏನದಂತಂದ್ರೆ ನಮ್ಗೆ ಆ ಕಾಲದಾಗ ಏನದಂದ್ರೆ ಓದಿ ಬರಕ್ಕೆ ಎಲ್ಲರಿಗೆ ಅನುಕೂಲ ಇರಲಿಲ್ಲ. ಇವರು ಚಿಕ್ಕವರು, ನಮ್ಮ ತಮ್ಮ ಒಬ್ಬ, ಇವರೊಬ್ಬರು. ನಾವು ಸ್ವಲ್ಪ ದುಡಿಯಕ ಹಂಗ ಹಿಂಗಾದಾಗ ನಮ್ಮಣ್ಣ ಅವ್ರದ್ದು ಎಲ್ಲಾರು ನಾವು ಸ್ವಲ್ಪ ಇದಾದಾಗ ಏನದಂದ್ರೆ ಇವ್ರಿಬ್ಬರನ್ನ ಸ್ಕೂಲಿಗೆ ಹಾಕಿದ್ವಿ. ಹಾಕಿದ್ದು ಎದಕ್ಕಂತಂದ್ರೆ ನಮ್ಮ ತಮ್ಮ ಇದ್ದ, ಅವನು ಓದ್ಲಿ ಅಂತಂಬ ಒಂದು ಆಸೆಯಿಂದ ಅವ ಒಬ್ಬ ಹೋಗಲ್ಲ ಅಂತಂದು ಇವ್ರನ್ನ ಏನದಂದ್ರೆ ಅವ್ರ ಜೊತೆಯಲ್ಲಿ ಹಾಕಿದ್ವಿ. ಹಾಕಿದಾಗ ಏನಾಯ್ತು ಅಂತಂದ್ರೆ ಅವನು ಏನದಂದ್ರೆ ಸ್ವಲ್ಪ ಉಡಾಳ ಮನುಷ್ಯ. ಅವು ಏನದ ಅಷ್ಟಾಗಿ ಇದು ಮಾಡಿದ. ಆದಾಗ ಏನದಂದ್ರೆ ಈಕಿ ಅವನ್ನ ಸುಮ್ಮನೆ ಜೊತೆಯಲ್ಲಿ ಕರ್ಕೊಂಬರಕ ಇದ್ದಂಥ ಸಂದರ್ಭದಲ್ಲಿ ಈಕಿ ಏನದಂದ್ರೆ ಓದಕ್ಕತ್ತಿದಾಗ ಅವನು ಓದಿಲ್ಲ ಅಂತಂದ್ರೆ ಈಕಿ ಓದಕ್ಕತ್ತಾಳಲ್ಲ, ಈಕಿನ್ನೇ ಓದಿಸ್ಬಿಡೋಣ ಅಂತೇಳಿ ನಾವೆಲ್ಲಾರು ಏನದಂದ್ರೆ ಪ್ರಯತ್ನ ಮಾಡಿದ್ವಿ. ಮಾಡಿದ್ರಕ್ಕೆ ಏನದಂದ್ರೆ ಮಾಡಿದ್ರು ಅಕ್ಕಿ ಏನದಂದ್ರೆ ನಮ್ಮ ಪ್ರಯತ್ನ ಏನದಂದ್ರೆ ಹಂಗೆ ಮುಂದುವರ್ಸ್ಕೊಂಡು ಹೊಂಟ್ಲು. ಇಲ್ಲಿ ಮುಂಜಾನೆ ಬೆಳಿಗ್ಗೆ ಏನದಂತಂದ್ರೆ 8ನೇ ಕ್ಲಾಸ್ ಓದುವಾಗ ಮುಂಜಾನೆ 6 ಗಂಟೆಗೆಲ್ಲ ಹೋಗ್ಬೇಕಾಗಿತ್ತು. 7:15 ದೇವ್ರಿಗೆ, 8ಕ್ಕೆಲ್ಲ ದೇವ್ರಿಗೆ ಇರ್ಬೇಕಾಯ್ತಿತ್ತು, ಬಸ್ ಇರ್ತಿರ್ಲಿಲ್ಲ. ಅಂದಾಗ ಏನದಂತಂದ್ರೆ ಮುಂಜಾನೆ ಎದ್ದು ಇವ್ರದ್ದು ಹೆಂಗಂತಂದ್ರೆ ಇವ್ರದ್ದು ಏನದಂದ್ರೆ ಕರೆಕ್ಟ್ ಟೈಮಿಂಗ್ ಇವ್ರು ಮೇಂಟೈನ್ ಮಾಡೋರು. ನಾವು ಏನು ಮಾಡ್ತೀವಿ ಅಂತಂದ್ರೆ ಅಮ್ಮ ಏನು ಮಾಡ್ತಿಲ್ಲ, ತಂಗಿ ಎದ್ದಾಳ ಹೋಗಕತ್ತಾಳೆ, ಎದ್ದಾಳ ಅಂದಾಗ ಈಕಿ 4 ಗಂಟೆ 4:15 ಎದ್ದು ಜಳಕ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ಉಕ್ಕು ಹೊತ್ಕೊಂಡು ಈಕಿ ಹೋಗಾಕಿ ತಂಗಿ ಓಡಕತ್ತಾಳ ಹೋಗ ಅಂದಾಗ ನಾನು ಅವಾಗ ಆಯ್ಸಿಯಲ್ಲಿದ್ದು ಎದ್ದು ಎಲ್ಲಿ ಹೋಗ್ತಾಳ ಅಂದೆ ಹಿಂಗೆ ತಿಕ್ಕ ಅಂತ ಓದ್ತಿದ್ದೆ ನಾನು. ದಾರ್ಯಾಗ ಏನದಂದ್ರೆ ಯಾವುದೋ ಒಂದು ಬೇವಿನ ಗಿಡ ಕಡ್ಡಿ ಮುರ್ಕೊಂಡು ಅಲ್ಲೂ ಹಿಂಗೆ ತಿಕ್ಕ ಅಂತ ಹಿಂದ ಓದ್ತಿದ್ದೆ. ಸುಮಾರು ಈಕಿಗೆ ನನಗೆ ಎಷ್ಟು ದೂರ ಇರ್ತಿತ್ತು ಅಂತಂದ್ರೆ ಅರ್ಧ ಕಿಲೋಮೀಟರ್ ಮುಂದೆ ಈಕಿ ಹೋಗೋದು ಹಿಂದ ನಾನು ಓದ್ತಿದ್ದೆ. ಹೋದಾಗ ಏನಂದ್ರೆ ಅಲ್ಲಿ ಹಿಂಗೆ ನೋಡಿದಾಗ ನಮ್ಮಣ್ಣ ಬಂದ ಅಂತಂದು ಹಂಗೆ ಹೋಗಕ್ಕೆ ಮೂವ್ ಮಾಡೋದು. ಅಂದಾಗ ಏನದ ಅಲ್ಲಿ ಕೆರೆ ಒಡ್ಡು ಬರ್ತಿತ್ತು, ಕೆರೆ ಒಡ್ಡು ಏರಿ ನಿಂದಿರ್ತಿದ್ದೆ ನಾನು. ಅಲ್ಲಿ ಮೊಸರು ಕಲ್ಲು ಇದ್ರಾಗ ಬಿದ್ದಾಗ ನಾ ಹಿಂದಕ್ಕೆ ಬಂದ್ಬಿಡ್ತಿದ್ದೆ. ಹಿಂದಕ್ಕೆ ಬಂದು ನಮ್ಮ ಕೆಲಸ ಕಾರ್ಯಕ್ಕೆ ಹೋಗ್ತಿದ್ವಿ. ರಾತ್ರಿ ಟೈಮ್ ಏನದಂದ್ರೆ ಬಸ್ ತಪ್ಪಿದಾಗ 7:30 ಆಯ್ತಿತ್ತು. ಅವಾಗ ಏನದಂತಂದ್ರೆ ಆತ ನಮ್ಮಣ್ಣ ಓದ್ತಿದ್ದ. ಹೋಗಿ ಏನದಂದ್ರೆ ಅಷ್ಟೊತ್ತಿನಾಗ ಏನದಂದ್ರೆ ಮೊಸರು ಕಲ್ಲವರು ಎಲ್ಲೇ ಒಂದು ಜಾಗದಲ್ಲಿ ಕೂಡ್ತಿದ್ಲು. ಅಲ್ಲಿಂದ ಏನದಂತ ನಾವು ಬರತಾನ ಅಲ್ಲೇ ಕೂಡ್ಬೇಕಮ್ಮಂತ ಹೇಳ್ತಿದ್ವಿ ನಾವು. ಅಲ್ಲೇ ಕೂಡ್ತಿದ್ಲು. ನಾವು ಹೋಗಿ ಮತ್ತೆ ಬ್ಯಾಟ್ರಿ ಗೀಟ್ರಿ ತಗೊಂಡು ಕರ್ಕೊಂಡು ಮನೆಗೆ ಬರ್ತಿದ್ವಿ. ಅಂತ ಒಂದು ಕಷ್ಟ ಕಾಲದಲ್ಲಿ ಓದಾಳಕಿ. ಅದು ಯಾಕಂತಂದ್ರೆ ಇಲ್ಲಿ ಯಾರು ಓದ್ತಿರ್ಲಿಲ್ಲ, ಹೆಣ್ಮಕ್ಳು ಎಲ್ಲಿ ಓದಿಸೋದು ಬಿಡು ಅಂತೇಳಿ. ಹಂಗಾಗಿ ಅದೇ ರೂಟಿನ್ ಮೇಲೆ ಓದ್ಲು. ಆದಾಗ ಏನದ ಒಂದು 10ನೇ ಕ್ಲಾಸಿಗೆ ಮದುವೆ ಆಯ್ತು ಆಕಿಂದು. ಏನು ಆಕಿಂದ ಒಂದು ಸ್ವಲ್ಪ ಒಳ್ಳೆ ಮನೆ ಸಿಕ್ತು ನಮ್ಮ ಅವರು. ಅದೇನದಂದ್ರೆ ಅಲ್ಲಿಂದ ಆಕಿ ಏನದಂದ್ರೆ ಇಲ್ಲಿ ಯಾವ ಥರ ಅದಕ್ಕಿಂತ ಅಲ್ಲಿ ಹೆಚ್ಚಿಗೆ ಏನದಂದ್ರೆ ಅದೇ ಥರ ನೋಡ್ಕೊಂತ ಮಾಡ್ಕೊಂತಿದ್ಲು.